ಇಲ್ಲಿ ಕೊಡಿ, ನಾನು ನೋಡ್ತೀನಿ. ಹೌದು ನೋಡಿ ನೋಡಿ. ಏನ್ ಕುಸುಮ ಇದು? ಹೇಳಿ ಮಾವ, ಕೊಡಿ. ಅದೇವ್ರೆ, ಇಲ್ಲಿ ಕಮೆಂಟ್ಸ್ ಅಲ್ಲಿ ಏನಂತ ಬರ್ತಿದ್ದಾರೆ ಒಂಚೂರು ಓದ್ ಹೇಳಿ. ಹಲೋ ಶ್ರೇಷ್ಠ, ಆಫೀಸ್ಗೆ ಹೋದ? ಕನಿಕಾ ಜಸ್ಟ್ ಇವಾಗ ಬಂದೆ. ನೋಡು, ಇವತ್ತು ಒಬ್ರು ಡೀಲರ್ ಬರ್ತಾರೆ. ಅವ್ರಿಗೆ ಬಲ್ಕ್ ಅಲ್ಲಿ ಪೆನ್ಸಿಲ್, ಯೂನಿಫಾರ್ಮ್, ಜಾಮೆಟ್ರಿ ಬಾಕ್ಸ್ ಎಲ್ಲಾನು ಆರ್ಡರ್ ಕೊಟ್ಟಿದ್ದೀನಿ. ಅಮೌಂಟ್ ಮಾತಾಡ್ತಾ ಅವ್ರ ಹತ್ರ 25% ಕಮಿಷನ್ ಕೇಳಬೇಕು. ಅಷ್ಟೊಂದಾ? ಅಷ್ಟೇ ಮಾಡೋದಕ್ಕಿರೋದು. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಕನಿಕಾ, ಇವಾಗ 25% ನಿನಗೆ ಬಂದ್ರೆ ಅದರಲ್ಲಿ 5% ನನಗೆ ಕೊಡ್ತೀಯಾ? ಏನು 5%? ಇವಾಗ ತಾನೇ ಕೆಲಸ ಶುರು ಮಾಡಿದ್ಯಾ, ಅಷ್ಟು ಬೇಗ ಇಷ್ಟೊಂದು ಆಸೆನಾ? ನೋಡು, ರಿಸ್ಕ್ ಅಲ್ಲಿ ನನಗೆ ಕೆಲಸ ಕೊಟ್ಟಿದ್ದ ದೊಡ್ಡ ವಿಷಯ, ಅಷ್ಟಲ್ದೆ ಮತ್ತೆ 5% ಪ್ರಾಫಿಟ್ ಕೇಳ್ತಿದ್ಯಾ. ನೋಡು, ಹೇಳಿದ ಕೆಲಸನ ಜೆನ್ಯೂನ್ ಆಗಿ ಮಾಡು. ಯಾವ ಟೈಮಲ್ಲಿ ಏನ್ ಸಿಗ್ಬೇಕೋ ಅದ್ ಸಿಗುತ್ತೆ. ಹೇಳಿದ ಕೆಲಸನ ಫಸ್ಟ್ ಮಾಡು. ನನ್ ಮುಂದೆನೆ ದೌಲತ್ ತೋರಿಸ್ತೀಯಾ? ನನ್ಗೆ ಶೇರ್ ಕೊಡಲ್ಲ ಅಂತ್ಯಾ? ಟೈಮ್ ಬರ್ಲಿ, ಯಾವ್ದ್ರಲ್ಲಿ ಎಷ್ಟು ಶೇರ್ ತಗೋಬೇಕು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಎಕ್ಸ್ಕ್ಯೂಸ್ ಮ್ಯಾಮ್. ಕಮ್ ಇನ್. ಮ್ಯಾಮ್, ನಿನ್ನ ನೋಡಕ್ಕೆ ಚಾರಿಟೇಬಲ್ ಟ್ರಸ್ಟ್ MD ಬಂದಿದ್ದಾರೆ. MDನ? ಇವಾಗಷ್ಟೇ ಅವಳ ಹತ್ರ ಮಾತಾಡೋನಲ್ಲ, ಅವಳ ಯಾಕೆ ಇಲ್ಲಿಗೆ ಬರ್ತಾಳೆ? ಗೊತ್ತಿಲ್ಲ ಮೇಡಮ್, ನಿನ್ನ ಮೀಟ್ ಆಗ್ಬೇಕಂತ. ಸರಿ, ಕಳ್ಸಿ. ಓಕೆ ಮ್ಯಾಮ್. ಈಗ ತಾನೇ ಫೋನಲ್ಲಿ ಮಾತಾಡಿದ್ದೀನಿ, ಅಷ್ಟು ಬೇಗ ಯಾಕೆ ಬಂದ್ಲು? ಯಾಕಾದಿವ್ರೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಾ? ಹಾ ಭಾಗ್ಯ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇವ್ರೆ, ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ನಿಮ್ಗೆ ಒಂದ್ ಮಾತು ಹೇಳ. ಹಾ ಹೇಳಿ, ಅದಕ್ಕೆ ಯಾಕೆ ಮುಚ್ಚುಮರೆ? ಅದೇವ್ರೆ, ಈ ಕೈ ತುತ್ತು ಸರ್ವಿಸ್ ನಾನು ಮತ್ತೆ ಶುರು ಮಾಡಿದಾಗ ತುಂಬಾನೇ ಆರ್ಡರ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಮೊದ್ಲಿಗೆ ನಾನು ಅನ್ಕೊಂಡ್ ಹಾಗೆ ಆಯ್ತು. ಆದ್ರೆ ಈಗ ಅದೆಲ್ಲಾನು ಹೋಗಿ ಒಂದೇ ಒಂದು ಕಂಪ್ನಿ ಉಳ್ಕೊಂಡಿದೆ. ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಪ್ರಮೋಟ್ ಆಗ್ಲಿಲ್ಲ ಅಂದ್ರೆ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನ್ಗಿಲ್ಲ ಅದೇವ್ರೆ. ಅದಕ್ಕೆ ಮೆಸ್ ಶುರು ಮಾಡಿದೀನಿ. ತುಂಬಾ ಆರ್ಡರ್ಗಳಿದ್ದಾಗ ಅದನ್ನ ತಗೊಂಡ್ ಹೋಗಿ ಕೊಡೋದಕ್ಕೆ ಮಾಡೋದಕ್ಕೆ ನೀವು ಬೇಕಿತ್ತು. ಆದ್ರೆ ಇವಾಗ ನೀವು ನಾನು ಮುಂದೆ ಏನು ಅಂತ ಹೇಳಿ. ಅದಕ್ಕೆ ನೀವು ಅಂದ್ರೆ ನಿಮ್ಗೆ ಸಾಕಷ್ಟು ಆಫೀಸ್ ಕೆಲ್ಸಗಳಿರುತ್ತೆ ಅಲ್ವಾ, ಅದ್ರ ಕಡೆ ನೀವು ಗಮನ ಕೊಡ್ಬೋದು. ಹೊರಡಿ. ಭಾಗ್ಯ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಫ್ರೆಂಡ್ ಇಲ್ಲಿ ಇದ್ರೆ ನಿನಗೇನ್ ಸಮಸ್ಯೆ ಅಂತೀನಿ.
ಅಲ್ಲ ಬಿಕ್ತಿಯಮ್ಮ, ಭಾಗ್ಯ ಅಷ್ಟೆಲ್ಲ ಬಿಡಿಸಿ ಹೇಳಿದ್ರು ತಾನೆ. ಅಲ್ಲ ಇಲ್ಲಿ ಮಾಡಕ್ ಕೆಲ್ಸ ಏನು ಇಲ್ಲ ಅಲ್ವಾ, ಅದಕ್ಕೆ ಸಮಯ ಯಾಕೆ ಹಾಳು ಮಾಡ್ತೀಯ, ಹೋಗು ಮನೆಗೆ ಅಂತ ಹೇಳಿದ್ಲು. ಸಮಯ ಹೇಗೆ ಹಾಳಾಗತ್ತೆ? ಹಾಗಲ್ಲ ಅತ್ತೆ, ನಿಮ್ಗೂ ಗೊತ್ತು ಇವಾಗ ನಾವು ಆರ್ಡರ್ ತಗೊಂಡ್ ಹೋಗಿ ಕೊಡೋದಕ್ಕಿರೋದು ಒಂದೇ ಒಂದ್ ಕಂಪ್ನಿ, ಅದನ್ನ ನಾನೇ ಮಾಡ್ತೀನಿ ಅತ್ತೆ. ಸುಮ್ನೆ ಇವರು ಅದಕ್ಕೋಸ್ಕರ ಯಾಕಿರ್ಬೇಕು, ಇವ್ರ ಸಮಯನೂ ವ್ಯರ್ಥ ಅಲ್ವಾ, ಅದಕ್ಕೆ. ಯಾಕೆ ಭಾಗ್ಯ, ನಾನು ಅಷ್ಟೊಂದು ಭಾರ ಆಗ್ಬಿಟ್ನಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆದಿಯವ್ರೆ, ಸುಮ್ನೆ ಒಂದೇ ಒಂದ್ ಕೆಲ್ಸಕ್ಕೆ ನಿಮ್ಮನ್ನ ಉಳಿಸ್ಕೊಳ್ಳೋದು ನನಗ್ ಸರಿ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನಾನಿರಲ್ಲ ಬಿಡಿ. ಛೇ, ನಾವು ಹಾಕಿರೋ ರೀಲಿಂದ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ದೆ, ಆ ಥರ ಆಗ್ಲಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ವಾಟ್? ನೀನಿಲ್ಲೇನೇ ಮಾಡ್ತಿದ್ಯಾ? ಕೆಲ್ಸಕ್ ಬಂದಿದ್ದೀನಿ. ಕೆಲ್ಸನಾ? ನೀನೇ ತಾನೇ ಹೇಳಿದ್ದು ಕೆಲ್ಸ ಕಾರ್ಯ ಇಲ್ದೆ ಮನೇಲಿ ಬಿಟ್ಟಿ ಬಿದ್ದಿದ್ಯಾ ಅಂತ, ಅದಕ್ಕೆ ಕೆಲ್ಸಕ್ ಬಂದಿದ್ದೀನಿ. ಪೂಜಾ, ಸುಮ್ಮನೆ ತಲಹಟೆ ಮಾಡ್ಬೇಡ. ತಲಾಟೆ ಮಾಡ್ತಿಲ್ಲ ಕನಿಕಾ, ಇರೋದನ್ನೇ ಹೇಳ್ತಿದ್ದೀನಿ. ಇನ್ ಮುಂದೆ ನಮ್ಮ ಚಾರಿಟಬಲ್ ಟ್ರಸ್ಟ್ಗೆ MD ನಾನು. ಏನು, ನೀನ್ MD-ನಾ? ಕನ್ಸೆಲ್ಲ ಕಾಣ್ಬೇಡ. ಆ ಪ್ಲೇಸಿಗೆ ಆಲ್ರೆಡಿ ಬೇರೆಯವ್ರು ಅಪಾಯಿಂಟ್ ಆಗಿದ್ದಾರೆ. ಬೇರೆಯವ್ರು ಅಪಾಯಿಂಟ್ ಆಗಿದಾರ? ಭಾಗ್ಯ ಅಕ್ಕ ಆ ಪೊಸಿಷನ್ ಅಲ್ಲಿ ಇದ್ಲು, ಅದಾದ್ಮೇಲೆ ಯಾರು ಇಲ್ಲ ಅಂತ ಹೇಳಿದ್ರಲ್ಲ. ನೀನ್ ನೋಡಿದ್ರೆ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ತಿದ್ಯಾ, ಯಾರಾಗಿದ್ದಾರೆ? ಅದು ನಿನಗೆ ಬೇಡದಿರೋ ವಿಷಯ. ನಿನ್ ಕೆಲ್ಸ ಎಷ್ಟು ಅಷ್ಟ್ ನೋಡ್ಕೊ ಹೋಗು. ಅದೇ ಕನ್ನಿಕಾ, ನಾನ್ ನನ್ ಕೆಲ್ಸ ನೋಡ್ಕೊಳ್ಳೋದಕ್ಕೆ ಬಂದಿರೋದು. ನೋಡು, ಹಾ ಡ್ಯಾಡ್. ಕನಿಕಾ, ಪೂಜಾ ಅಲ್ಲಿಗೆ ಬಂದಿದ್ದಾಳೆ ತಾನೆ? ಹಾ ಡ್ಯಾಡ್, ಬಂದಿದ್ದಾಳೆ. ಏನೇನೋ ಮಾತಾಡ್ತಿದ್ದಾಳೆ ಕೆಲ್ಸ ಅಂತಲ್ಲ. ಅವಳು ಏನೇನೋ ಮಾತಾಡ್ತಾ ಇಲ್ಲ, ಭಾಗ್ಯ ನೋಡ್ಕೋತಾ ಇದ್ಲಲ್ಲ ಪೋಸ್ಟ್, ಅದನ್ನ ಇನ್ನ ಪೂಜಾ ನೋಡ್ಕೋತಾಳೆ. ಏನ್ ಹೇಳ್ತಿದ್ದೀರಾ? ಏನೇನೋ ಹೇಳ್ತಾ ಇಲ್ಲಮ್ಮ, ಇರೋದನ್ನೇ ಹೇಳ್ತಾ ಇದ್ದೀನಿ. ಭಾಗ್ಯ ಹೋದ್ಮೇಲೆ ಆ ಜಾಗಕ್ಕೆ ಯಾರನ್ನ ಆರಿಸೋದು ಅಂತ ತುಂಬಾ ಟೆನ್ಷನ್ ನಲ್ಲಿದ್ದೆ. ಪೂಜನ್ ಮರ್ತೇ ಬಿಟ್ಟಿದ್ದೆ, ಇವತ್ತು ನೆನಪಾಯ್ತು. ಅದಕ್ಕೆ ಅವಳನ್ನ ಕಳಿಸಿದ್ದೀನಿ, ಅವಳೇ ಇನ್ಮೇಲೆ MD. ಸರಿ, ಅವಳಿಗೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಹೇಳ್ಕೊಡು. ಓಕೆ? ಹಾ. ಕನಿಕಾ, ಮಾವ ಹೇಳಿದ್ರು ತಾನೆ ನಾನೇ MD ಅಂತ. ನಾನ್ ಬರ್ತೀನಿ, ಆಫೀಸ್ ಕಡೆ ಹೋಗ್ಬೇಕು. ಬಾಯ್ ಕನ್ನಿಕಾ. ಏನಾಯ್ತು ಬಂಗಾರಿ, ಯಾಕೆ ಹೀಗೆ ಓಡ್ಕೊಂಡ್ ಬಂದ್ರಿ? ಅಮ್ಮ, ವೈರಲ್ ಆಗಿದೆ ಅಮ್ಮ, ವೈರಲ್ ಆಗಿದೆ. ಏನ್ ವೈರಲ್ ಆಗಿದೆ ತಂದಿ? ಅಂಕಲ್, ನಿನ್ನೆ ನಾವ್ ಒಂದ್ ರೀಲ್ ಶೂಟ್ ಮಾಡಿದ್ವಲ್ಲ, ಅದ್ರದ್ದು ಬ್ಲೂಪರ್ಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬಾ ಲೈಕ್ಸ್ ಅಂಡ್ ಕಮೆಂಟ್ಸ್ ಬಂದಿದೆ, ಸಖತ್ತಾಗಿ ವೈರಲ್ ಆಗಿದೆ. ಏನ್ ತನ್ವಿ, ಏನ್ ಮಾಡಿದ್ದೆ ನೀನು? ಅಜ್ಜಿ, ನೀವ್ ತಪ್ಪ ಮಾತಾಡಿರೋದು, ಅಮ್ಮ ಎಡ್ವರ್ಟ್ ಮಾಡಿರೋದು ಎಲ್ಲ ಅಕ್ಕ ಎಡಿಟ್ ಮಾಡಿ ಹಾಕಿದಾಳೆ. ಅದಕ್ಕೆ ಎಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಗೊತ್ತಾ? 2K ಲೈಕ್ಸ್, 240 ಕಮೆಂಟ್ಸ್, 45 ಟೈಮ್ಸ್ ರೀಶೇರ್ ಆಗಿದೆ.
ಇಲ್ಲಿ ಕೊಡಿ, ನಾನು ನೋಡ್ತೀನಿ. ಹೌದು. ರೀ, ನೋಡಿ ನೋಡಿ. ಏನ್ ಕುಸುಮ ಇದು? ಹೇಳಿ ಮಾವ, ಕೊಡಿ. ಅದೇವ್ರೆ, ಇಲ್ಲಿ ಕಮೆಂಟ್ಸ್ ಅಲ್ಲಿ ಏನಂತ ಬರ್ದಿದ್ದಾರೆ ಒಂಚೂರು ಓದ್ ಹೇಳಿ. ಮಜವಾಗಿದೆ. ಆಕ್ಚುಲ್ ರೀಲ್ಗಿಂತ ಇದು ತುಂಬಾ ಚೆನ್ನಾಗಿದೆ. ಕೈ ತುತ್ತು ರುಚಿ ಎಲ್ಲಿ ಸಿಗುತ್ತೆ? ನಮ್ಗೆ ಒಂದು 40 ಊಟ ಬೇಕು, ಡೈಲಿ ಸಿಗುತ್ತಾ? ಯು ಮಸ್ಟ್ ಟ್ರೈ. ಇಲ್ಲಿ ನೋಡಿ, ಕಾಂಟ್ಯಾಕ್ಟ್ ಹೇಗ್ ಮಾಡೋದು ಅಂತ ಕೇಳಿದ್ದಾರೆ. ತಡೀರಿ, ನಮ್ಮ ಪ್ರೊಫೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಆಯ್ತು. ಅರೆ, ಇದ್ಯಾವ್ದೋ ಹೊಸ ನಂಬರ್ ಇಂದ ಫೋನ್ ಬರ್ತಾ ಇದೆ. ನಾನು ಕಾಂಟ್ಯಾಕ್ಟ್ ಅಪ್ಡೇಟ್ ಮಾಡಿದ್ನಲ್ಲ, ಯಾರೋ ಆರ್ಡರ್ಗೋಸ್ಕರ ಕಾಲ್ ಮಾಡಿರ್ಬೋದು. ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಲೋ ಮೇಡಮ್, ಕೈ ತುತ್ತು ಸರ್ವಿಸಾ? ಹಾ ಹೌದು. ಮೇಡಮ್, ಆಕ್ಚುಲಿ ನಮ್ಮ ಮನೇಲಿ ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಕ್ಯಾಟರಿಂಗ್ ಸರ್ವಿಸ್ ಬೇಕಿತ್ತು, ಕೊಡ್ಬಹುದಾ? ಅಯ್ಯೋ, ಖಂಡಿತ ಮಾಡ್ಕೊಡ್ತೀವಿ ಸರ್. ಐಟಮ್ ಏನೇನ್ ಬೇಕನ್ನೋದನ್ನ ಲಿಸ್ಟ್ ಮಾಡಿ ಕಳಿಸ್ತೀನಿ, ಸ್ವಲ್ಪ ಕಡಿಮೆ ರೇಟಿಗೆ ಮಾಡ್ಕೊಡಿ ಮೇಡಮ್. ಹಾ ಸರ್, ಹಾ ಖಂಡಿತ ಮಾಡ್ಕೊಡ್ತೀವಿ. ಹಲೋ ಮೇಡಮ್, ಆಕ್ಚುಲಿ ನಮ್ದೊಂದು ಆಫೀಸ್ ಇದೆ, ಅಲ್ಲಿಗೆ ಡೈಲಿ ಒಂದು 70 ಊಟ ಬೇಕು ಮೇಡಮ್. ಹಾಗೆ ಸಂಜೆ ಸ್ನಾಕ್ಸ್ ಬೇಕು, ಅದನ್ನು ಸಪ್ಲೈ ಮಾಡ್ಬೋದಾ?